ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾರಿಗೆ ಬೆಂಕಿ ಹೊತ್ತು ಲೋಕಾ ಇನ್ಸ್ಪೆಕ್ಟರ್ ಸಜೀವ ದಹನ ಹೊಂದಿದ್ದಾರೆ. 1 ತಿಂಗಳ ಹಿಂದಷ್ಟೇ ವರ್ಗಾವಣೆಯಾಗಿ ಬಂದಿದ್ದರು ಪಂಚಾಕ್ಷರಯ್ಯ ಸಾಲಿಮಠ್ ಅವರು. ಕಾರಿಗೆ ಬೆಂಕಿ ಹೊತ್ತಿ ಜೀವಂತನೇ ಶವವಾಗಿಬಿಟ್ಟಿದ್ದಾರೆ. ಕಾರಲ್ಲೇ ಬೆಂದು ಹೋಗಿಬಿಟ್ಟಿದ್ದಾರೆ. ಬೆಂಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ಈಗ ರೀಸೆಂಟಾಗಿ ಹಾವೇರಿಗೆ ವರ್ಗಾವಣೆ ಆಗಿತ್ತು. ಬಹಳ ಸೃಜನಶೀಲತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದರು. ರಜೆ ಪಡೆದು ಊರಿನ ಜಾತ್ರೆಗೆ ಹೋಗ್ತಾ ಇದ್ರು ಸಾಲಿಮಠ್ ಅವರು. ಮೂಲತಃ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಮುರುಗೋಡ್ದವರು. ಹಾವೇರಿಯಿಂದ ಗದಗಕ್ಕೆ ಹೋಗ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ರಸ್ತೆ ಪಕ್ಕದ ಗುಂಡಿಗೆ ಬಿದ್ದಿದೆ ಕಾರು. ಗುಂಡೆಗೆ ಬಿದ್ದಾಗ ಏನಾಗಿದೆ, ಪೆಟ್ರೋಲ್ ಅದು ಲೀಕ್ ಆಗಿ i20 ಕಾರು ಹೊತ್ತಿ ಉಳಿದಿದೆ. ನಿನ್ನೆ ರಾತ್ರಿ 8 ಗಂಟೆ ಸಮಯದಲ್ಲಿ ನಡೆದಿರುವಂಥ ಭೀಕರ ಅಪಘಾತ ಇದು. ನೋಡಿ, ಕಾರು ಸಂಪೂರ್ಣವಾಗಿ ಹೊತ್ತು ಉರಿತಾ ಇದೆ. ಎಷ್ಟು ನರಳಾಡಿರಬೇಡ ಅಂಥೇಳಿ, ಎಷ್ಟು ಸಂಕಟ ಆಗಿರಬಾರ್ದು ಅಂಥೇಳಿ ಬಹಳ ಕಟ್ಟುಮಸ್ತಾದಂಥ ಒಂದು ಮೈಕಟ್ಟು ಹೊಂದಿದ್ರು. ಒಂದು ರೀತಿ ಖಡಕ್ ಅಧಿಕಾರಿ ಅನ್ನುವಂಥ ಆ ಸ್ಟೈಲ್ ಕೂಡ ಅವ್ರದ್ದು ಸೂಚಿಸ್ತಾ ಇತ್ತು. ಭಾಳ ಜನರ ಅಚ್ಚುಮೆಚ್ಚಾಗಿದ್ದರು. ಧಾರವಾಡ ಭಾಗದಲ್ಲಿ, ಧಾರವಾಡ ಹುಬ್ಬಳ್ಳಿ ಭಾಗದಲ್ಲಿ, ಮತ್ತು ಗದಗು, ಕಲಬುರಗಿ, ಬೈಲಹೊಂಗಲ ಅಲ್ಲೆಲ್ಲ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಬೆಂಗಳೂರು ಲೋಕಾಯುಕ್ತದಲ್ಲೂ ಕೂಡ ಇನ್ಸ್ಪೆಕ್ಟರ್ ಆಗಿದ್ದರು. ಸದ್ಯಕ್ಕೆ ಹಾವೇರಿ ಲೋಕಾಯುಕ್ತದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ರೀಸೆಂಟಾಗಿ ವರ್ಗಾವಣೆ ಆಗಿತ್ತು ಅವ್ರದ್ದು. ಜಾತ್ರೆಗಂತ ಹೋಗ್ತಾ ಇದ್ದರು. ಆ ಸಂದರ್ಭದಲ್ಲೇ ಆಗಿರುವಂಥ ಅವಘಡ ಇದು. ಇನ್ನು ಘಟನೆ ನಡೆದಂತಹ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ರಾತ್ರಿ ನಡೆದಂತಹ ಕಾರು ರಸ್ತೆ ಅಪಘಾತದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ PI ಸಾಲಿಮಠ್, ಏನು ಪಂಚಾಕ್ಷರ ಸಾಲಿಮಠ್ ಇಲ್ಲಿ ಅಂತಾರೆ ದುರ್ಮರಣ ಹೊಂದಿದ್ದಾರೆ. ರಸ್ತೆ ಅಪಘಾತದಲ್ಲಿ ಒಂದು ಕಾರು ಇಲ್ಲಿ ಅಂತಾರೆ ಆಕ್ಸಿಡೆಂಟ್ ಆಗುತ್ತೆ. ಕಾರ್ ಆಕ್ಸಿಡೆಂಟ್ನಲ್ಲಿ ಇನ್ಸ್ಪೆಕ್ಟರ್ ಇಲ್ಲಿ ಅಂತಾರೆ ಸಜೀವ ದಹನ ಆಗಿದ್ದಾರೆ. ಎಲ್ಲಿ ರಸ್ತೆ ಅಪಘಾತ ಆಯಿತು, ರಸ್ತೆ ಅಪಘಾತ ಆದಂತಹ ಸ್ಥಳದಲ್ಲಿ ನಾನಿದ್ದೀನಿ. ಇದು ಇಲ್ಲಿ ಅಂತಂದರೆ ಒಂದು ಗದಗ ಏನು ಹೊಸಪೇಟೆಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಇದೇ ಒಂದು ರಸ್ತೆ ಕಲ್ಪಿಸುವಂಥಲ್ಲಿ ಇಲ್ಲಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಆ ಡಿವೈಡರ್ಗೆ ಇಲ್ಲಿ ಅಂತಾರೆ ಕಾರು ಡಿಕ್ಕಿ ಆಗುತ್ತೆ. ಕಾರು ಡಿಕ್ಕಿಯಾಗಿ ಅಂದರೆ ಇದು ಹುಬ್ಬಳ್ಳಿಯಿಂದ ಗದಗ ಏನು ರಸ್ತೆಯನ್ನು ಸಂಪರ್ಕ ಕಲ್ಪಿಸುತ್ತೆ. ಇಲ್ಲಿ ಅಂತಾರೆ ಗದಗದಿಂದ ಅವರು ಇಲ್ಲಿ ಅಂತಂದರೆ ಹುಬ್ಬಳ್ಳಿಯಿಂದ ಗದಗ್ಗೆ ಹೋಗ್ತಾ ಇದ್ರು. ಇದೇ ಒಂದು ಸಮಯದಲ್ಲಿ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆಯುತ್ತೆ. ಕಾರು ಡಿಕ್ಕಿ ಹೊಡೆದು ಆ ಕಡೆ ಹೋಗುವಂತಹ ಕಾರು ಇಲ್ಲಿ ಅಂತಾರೆ ಈ ಕಡೆ ಬರುತ್ತೆ. ಈ ಕಡೆ ಬಂದಾಗ ಇಲ್ಲಿ ಅಂತಂದರೆ ಡಿವೈಡರ್ಗೆ ಡಿಕ್ಕಿ ಹೊಡೆದಾಗ ಇಲ್ಲಿ ಅಂತಾರೆ ಫ್ಯೂಯಲ್ ಟ್ಯಾಂಕ್ಗೆ ಪೆಟ್ಟಾಗುತ್ತೆ. ಪೆಟ್ಟಾಗೋದ್ರಿಂದ ಅಲ್ಲಿ ಫ್ಯೂಯಲ್ ಇಲ್ಲಿ ಅಂತಾರೆ ಸೋರಿಕೆ ಉಂಟಾಗೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಕಾರು ಸುಟ್ಟು ಕರಕಲಾಗಿ ಅದರಲ್ಲಿದ್ದಂತಹ ಇನ್ಸ್ಪೆಕ್ಟರ್ ಇಲ್ಲಿ ಅಂತಾರೆ ಭಸ್ಮ ಆಗಿದ್ದಾರೆ. ಆ ಮಟ್ಟಿಗೆ ಇಲ್ಲಿ ಅಂತಂದರೆ ಏನು ಪಂಚಾಕ್ಷರ ಸಾಲಿಮಠ್ ಇಲ್ಲಿ ಅಂತಾರೆ ಸಜೀವ ದಹನ ಆಗಿದ್ದಾರೆ. ಇನ್ಸ್ಪೆಕ್ಟರ್ ಸಾವಿಗೆ ಇಡೀ ಪೊಲೀಸ್ ಇಲಾಖೆ ಇಲ್ಲಿ ಅಂತಾರೆ ಕಂಬನಿ ಮಿಡಿದೆ. ಇದೇ ಇನ್ಸ್ಪೆಕ್ಟರ್ ಇಲ್ಲಿ ಅಂತಾರೆ ಹಲವು ಇಲ್ಲಿ ಅಂತಾರೆ 2003ನ ಬ್ಯಾಚ್ನ ಈ ಪಂಚಾಕ್ಷರ ಹಿರೇಮಠ್ ಹಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಬಾಗಲಕೋಟ್, ಕಲಬುರಗಿ ಮತ್ತು ಧಾರವಾಡದ ಗ್ರಾಮೀಣ ಪೊಲೀಸ್ ಠಾಣೆ ಮತ್ತು ಇತ್ತೀಚೆಗಷ್ಟೇ ಗದಗ ಶಹರ ಪೊಲೀಸ್ ಠಾಣೆ, ಅದರ ಜೊತೆಗೆ ಇಲ್ಲಿ ಅಂತಂದರೆ ಈ ಕಳೆದ ಇಲ್ಲಿ ಅಂತಾರೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ಅಂತಾರೆ ಹುಬ್ಬಳ್ಳಿಯ ಇಲ್ಲಿ ಅಂದ್ರೆ ಉಪನಗರ ಪೊಲೀಸ್ ಠಾಣೆಯಲ್ಲೂ ಸಹ ಇವರು ಅಂದ್ರೆ ಕೆಲಸ ನಿರ್ವಹಣೆ ಇದ್ರು. ಇತ್ತೀಚೆಗಷ್ಟೇ ಅಂದ್ರೆ ಬೆಂಗಳೂರಿನ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ 1 ತಿಂಗಳ ಹಿಂದಗಡೆ ಅಷ್ಟೇ ಇಲ್ಲಿ ಅಂದ್ರೆ ಇಲ್ಲಿ ಹಾವೇರಿಗೆ ಬಂದು ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಇಲ್ಲಿ ಅಂದ್ರೆ 7 ಗಂಟೆಯ ಸುಮಾರಿಗೆ ಒಂದು ರಜೆಯನ್ನು ತೆಗೆದುಕೊಂಡಿರ್ತಾರೆ. ಇವರ ಕುಟುಂಬ ಇಲ್ಲಿ ಅಂತಂದ್ರೆ ಇಲ್ಲಿ ಒಂದು ಗದಗದಲ್ಲಿ ನೆಲೆಸಿರುತ್ತೆ. ಕುಟುಂಬ ಮತ್ತು 2 ಮಕ್ಕಳನ್ನು ಹೊಂದಿರುವಂತಹ ಸಾಲಿಮಠ್ ಅಂತಾರೆ ಅಲ್ಲೇ ಗದಗದಲ್ಲಿ ನೆಲೆಸ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಇರುತ್ತೆ. ಹೀಗಾಗಿ ಕುಟುಂಬವನ್ನು ನೋಡಬೇಕು ಅಂತೇಳಿ 7:30 ಸುಮಾರಿಗೆ ಇಲ್ಲಿ ಅಂದ್ರೆ ಹಾವೇರಿಯಿಂದ ಹೊರಟು ಬರ್ತಾರೆ. ಬಂದಂತಹ ಸಮಯದಲ್ಲಿ ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಯಿಂದ ಬಂದು ಇಲ್ಲಿ ಅಂದರೆ ಇದೇ ರಸ್ತೆಗೆ ಬಂದಾಗ ಇಲ್ಲಿ ಅಂತಂದರೆ ಅವರ ಸಾವು ಇಲ್ಲಿ ಅಂತಂದರೆ ಹತ್ತಿರವಾಗಿತ್ತು. ಹೀಗಾಗಿ ಅಂತಂದರೆ ಇಲ್ಲಿ ಒಂದು ರಸ್ತೆ ಡಿವೈಡರ್ಗೆ ಹೊಡೆದಂತಹ ಸಮಯದಲ್ಲಿ ಅಂದರೆ ಕಾರು ಇಲ್ಲಿ ಅಂದರೆ ಅತಿ ವೇಗವಾಗಿ ಇತ್ತು ಅನ್ನೋದು ಇಲ್ಲಿ ಅಂದರೆ ಪೊಲೀಸ್ ಇಲಾಖೆ ಅಂದರೆ ಹೇಳಿಸಿರುವಂಥದ್ದು. ಅತಿ ವೇಗದಿಂದ ಇಲ್ಲಿ ಅಂದರೆ ಅವರು ಕಾರು ಅವರ ನಿಯಂತ್ರಣಕ್ಕೆ ಬರ್ತಿಲ್ಲ. ಹೀಗಾಗಿ ಬರದೇ ಕಾರಣ ಅಂದರೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ತಕ್ಷಣ ಇಲ್ಲಿ ಅಂತಂದರೆ ಆ ಕಡೆ ಹೋಗುವಂತಹ ಕಾರು ಇಲ್ಲಿ ಅಂತಂದರೆ ಈ ಕಡೆ ಬರುತ್ತೆ. ಈ ಕಡೆ ಬಂದ್ರಿಂದ ಇಲ್ಲಿ ಅಂದರೆ ಆ ಫ್ಯೂಯಲ್ ಟ್ಯಾಂಕ್
ಟ್ಯಾಂಕಿಗೆ ಹೊಡೆತ ಬಿದ್ದಿದ್ದರಿಂದ ಆ ಕಾರಿಗೆ ಇಲ್ಲಿ ಅಂದರೆ ಬೆಂಕಿ ತಾಗುತ್ತೆ. ಬೆಂಕಿ ತಾಗಿದ ಕಾರಣ ಈಗ ಅಂತಂದರೆ ಕಾರು ಸಂಪೂರ್ಣವಾಗಿ ಇಲ್ಲಿ ಅಂದರೆ ಸುಟ್ಟು ಕರಕಲಾಗಿದೆ. ಯಾಕಂದರೆ ಒಬ್ಬರೇ ಇಲ್ಲಿ ಅಂದರೆ ಪ್ರಯಾಣಿಸ್ತಿದ್ರು ಮತ್ತು ಮೂಲತಃ ಇವರು ಅಂತಂದರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಂದು ಮುರುಗೋಡದ ನಿವಾಸಿ. 2003ರಲ್ಲಿ ಅಂದರೆ ಪೊಲೀಸ್ ಇಲಾಖೆಗೆ ಇಲ್ಲಿ ಅಂತಾರೆ ಕೆಲಸಕ್ಕೆ ಸೇರಿಕೊಂಡಾಗೂ ಸಹಿತ ಇಲ್ಲಿ ಅಂದರೆ ಬಹಳಷ್ಟು ಇಲ್ಲಿ ಅಂದರೆ ಅಚ್ಚುಕಟ್ಟಾಗಿ ಮತ್ತು ಅಷ್ಟೇ ನಿಷ್ಠೆಯಾಗಿ ಪ್ರಾಮಾಣಿಕತೆಗೆ ಹೆಸರು ಮಾಡಿದಂಥವರು ಈ ಪಂಚಾಕ್ಷರ ಹಿರೇಮಠ. ಈ ಒಂದು ಪಂಚಾಕ್ಷರ ಸಾಲಿಮಠ ಸಾವಿಗೆ ಇವತ್ತು ಇಡೀ ಪೊಲೀಸ್ ಇಲಾಖೆ ಇಲ್ಲಿ ಅಂದರೆ ಕಂಬಿನಿ ಮೂಡಿದ್ರೆ ನಿಷ್ಠೆ ಅಧಿಕಾರಿಯನ್ನು ಇವತ್ತು ಪೊಲೀಸ್ ಇಲಾಖೆ ಕಳೆದುಕೊಂಡಿದೆ. ಈಗಾಗಲೇ ಒಂದು ಕಡೆ ಅಂದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಇವರ ಒಂದು ಇವರ ಮೃತದೇಹವನ್ನು ಇಲ್ಲಿ ಅಂತಂದರೆ ರವಾನೆ ಮಾಡಲಾಗಿದೆ. ಕಿಮ್ಸ್ ಆಸ್ಪತ್ರೆಯ ವೈದ್ಯರು ಇಲ್ಲಿ ಅಂದರೆ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಈ ಒಂದು ಅವರ ಶವವನ್ನು